ನೇರ ದಿಟ್ಟ ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸಿ ಕೆಎಸ್ ನ್ಯೂಸ್ ಟಿವಿ ಕನ್ನಡ. ಎಳೆದುಕೊಂಡು ಹೋದಂಥ ಶರಣರಿಗೆ ನನ್ನ ಹಾಗೂ ಒಂದು ದಿನ ಹೇಳಿದ್ರು ಅವರು, ಅಣ್ಣ ನೀನು ಹಳ್ಳಿಯಾಗ ಇರಬಹುದು, ಆದ್ರೆ ಹಳ್ಳಿ ಅದು ನಿಮ್ಮದು, ದಿಳ್ಳಿಯಾಗಿರ್ತೀನಿ ನೀನು ಅಂತ ಒಂದು ಮಾತು ಹೇಳಿದ್ರು. ನೀವು ಆ ಮಾತು ಇವತ್ತು ಸತ್ಯ ಆಯ್ತು, ಸತ್ಯವಾಯಿತು. ಮತ್ತು ಬರೇ ಸತ್ಯ ಅಲ್ಲ, ಸತ್ಯವಾಯಿತು. ಹಾಗೂ ಇದನ್ನೆಲ್ಲ ನನಗೆ ಕೊಟ್ಟಂತ ನನ್ನ ತಂದೆಯಾದ ಪ್ರಮುಖಪ್ಪನ ಪಾದಕ್ಕೆ ನಮಸ್ಕರಿಸುತ್ತಾ, ಹಾಗೂ ನಾನು ಗುರು ತಂದೆನೂ ಅವರೇ, ಗುರು ಅವರೇ, ತಾಳನೂ ಅವರೇ. ಇಷ್ಟೆಲ್ಲ ನನಗೆ ಕೊಟ್ಟಂತ ನನ್ನ ತಂದೆಯ ಕಣ್ಣು ಮುಂದೆನೆ ಇಷ್ಟೆಲ್ಲ ನಡೀತೈತೆ ಅಂದ್ರೆ ನಾನು ಜಿಲ್ಲಾ ಅಧ್ಯಕ್ಷರು ಹಂಚಿನಮನಿ ರಮೇಶ್ ಅವರಿಂದ ನಡೆದೈತೆ ಅಂತ ನಾನು ಭಾವಿಸ್ತೀನಿ. ಹಾಗಾಗಿ ಇದನ್ನೆಲ್ಲ ಮಾಡ್ಬೇಕಪ್ಪ ಅಂದ್ರೆ, ಇದೆಲ್ಲ ನಾವು ಹೋಗ್ಬೇಕಪ್ಪ ಮುಂದಕ್ಕಂದ್ರೆ ಮನೆಯ ಕುಟುಂಬ ಪಾಡಿರ್ಬೇಕಂತ ದೊಡ್ಡರು ಹೇಳ್ತಾರೆ. ನಾನು ಎಲ್ಲಿಗಾರ ಹೊಂಟಿರ್ತಾನೆ, ಎಲ್ಲಿ ಹುಕ್ಕಿ ನೀನು ತಾಯ್ತಾಗ ಹೊಲ್ಕೋಗಿ ಬಾ ಅಂದ್ರೆ ನಾನು ಮುಂದಕ್ಕೆ ಹೋಗಕ್ಕೆ ಸಾಧ್ಯ ಇದ್ದಿಲ್ಲ ಅಂತ ನನ್ನ ಕುಟುಂಬಕ್ಕೂ ನನ್ನ ಹೇಳಿ ಹಲವಾರು ಜನರಿಗೆ ಪುಟ್ಟರಾಜ ಪ್ರಶಸ್ತಿನೂ ಕೊಡಿಸಿದೆ, ರಾಜ್ಯ ಮಟ್ಟದ ಪ್ರಶಸ್ತಿಗಳನ್ನ ಕೊಡಿಸಿದೆ. ಸಾಧ್ಯವಾದಷ್ಟು ಮಾಸಾಸನಗಳನ್ನು ಅಪ್ರೂವ್ ಮಾಡಿದೆ, ಅಪ್ರೂವ್ ಮಾಡ್ಸಕ್ಕೆ ಕೊಟ್ಟಿದ್ದೀವಿ. ಈಗ ಮುಂದಿನ ತಿಂಗಳು ಬರ್ತಾರೆ, ಯಾರು ತಗೊಂತಾರೆ ಅವ್ರು ಪುಣ್ಯಾತ್ಮರು ಮುಂದಿನ ತಿಂಗಳು ಹೋಗ್ತಾರೆ. ಅವರಿಗೆ ಮಾತಿಲ್ಲ, ಮಾಸಾಸನಕ್ಕೆ ಬರ್ತಾರೆ. ನಮ್ಮ ಕಲಾವಿದರನ್ನ ಔಟ್ ಆಫ್ ಕಂಟ್ರಿ ಕೂಡ ನಾವು ಅವರ ಕಲೆಯನ್ನು ತೋರಿಸಲಿಕ್ಕೆ ಕೂಡ ನಮ್ಗೆ ಸಾಧ್ಯವಾದಷ್ಟು ನಾವು ಕಳಿಸಿದ್ದೀವಿ. ಜಿಲ್ಲಾಧ್ಯಕ್ಷ ಆದಾಗಿಂದ ನಮ್ಮ ತಮ್ಮ ತಾಲೂಕು ಅಧ್ಯಕ್ಷ ಆದಾಗಿಂದ ನಾವಿಬ್ಬರು ಕೂಡ ಯಾವ ಊರಿಗೆ ಹೋಗ್ಲಿದ್ರು ಕೂಡ ಕಲಾವಿದರನ್ನೆಲ್ಲ ಕರೆದು ಹೆಚ್ಚಿನ ರೀತಿಯಿಂದ ಬೇರೆ ಬೇರೆ ಕಂಟ್ರಿಗಳಿಗೆ ನಾವು ಕಳಿಸಿದ್ವಿ. ಇದು ನಾವು ಮಾಡಿರ್ತಕ್ಕಂಥ ಒಂದು ಸಾಧನೆ, ನಿಮ್ಗೆಲ್ಲರಿಗೂ ಗೊತ್ತಾಯ್ತು. ಅದರ ಜೊತೆಗೆ ಇಂಥ ಒಬ್ಬ ಕಲಾವಿದರನ್ನ ಯಾರು ಗುರುತಿಸ್ಬೇಕಂತ ನರಸಿಂಹಪ್ಪ ಒಳ್ಳೆ ಕಲಾವಿದ, ಜಾನಪದ ಕಲಾವಿದ. ನಾನು ಕೂಡ 2 ಸಲ ಜಾತ್ರೆ ಕರೆ ಕಳಿಸ್ಕೊಂಡಿದ್ದೇವೆ. ಅವರಲ್ಲಿರ್ತಕ್ಕಂಥ ಒಂದು ಪ್ರತಿಭೆನ ನಾನು ನೋಡ್ತೀನಿ, ಸುಮ್ಮನೆ ಗುರುತಿಸ್ತೀನಿ ಅವ್ರನ್ನ. ಇಲ್ಲಾರು ಅಲ್ಲಿಗೆರು ಕೂಡ ಬಂದಿದ್ದು, ಅವ್ರನ್ನೂ ಗುರುತಿಸಿದ್ದೀನಿ. ಅವ್ರು ಮತ್ತು ಅವ್ರು ನಮ್ಮ ಹತ್ರ ಸಂಘಟನೆ ಭಾಳ ಇಲ್ಲ. ಯಾಕೆ ಭಾಳ ಇಲ್ಲ ಅಂತ ಅವರಿಗೆ ಗೊತ್ತದು, ನಮಗೆ ಗೊತ್ತಿರೋದಿಲ್ಲ. ನಮ್ಮ ಹತ್ರ ಯಾರು ದಿನನಿತ್ಯ ಸಂಘಟನೆ ಬೇಡ, ವಾರಕ್ಕೊಂದು ಸಲನಾದರೂ ಸಂಪರ್ಕದೊಂದಿಗೆ ಸಂಘಟನೆಯಲ್ಲಿ ಇರ್ತಾರೋ ಅವ್ರನ್ನ ನಾವು ಖಂಡಿತವಾಗಲೂ ನಾವು ಗುರುತಿಸ್ತೀವಿ. ಖಂಡಿತವಾಗಲೂ ಅವ್ರನ್ನ ನಾವು ಸಾಧ್ಯವಾದಷ್ಟು ಮಟ್ಟಿಗೆ ನಾವು ಬೆಳೆಸ್ತೀವಿ. ಇದನ್ನು ಪ್ರಾಮಾಣಿಕವಾಗಿ ಹೇಳ್ತೀವಿ ನಾವು. ಯಾಕಂದ್ರೆ ನಮ್ಮ ತಮ್ಮನ ದುರ್ಯೋಧನ ಪಾತ್ರ ಮಾಡೋಕೈತಿ 50ನೇ ಪ್ರಯೋಗದ ಹತ್ರ ಬಂದ, ನಾನು ಭೀಮನ ಪಾತ್ರ ಮಾಡೋಕೈತಿ 200ನೇ ಪ್ರಯೋಗದ ಹತ್ರ ಬಂದೆ. ಬರೀ ಭೀಮನ್ ಬಂದೆ, ಎಲ್ಲರೂ ಸೇರಿದ್ರೆ 1000 ಆಗ್ತಾನೆ, 1000 ಮೇಲೆ. ಆದರೆ ಬರೀ ನಾಟಕ ಆಡ್ಕೊಂಡು ಇರ್ಬೋದಾಗಿತ್ತಲ್ಲ. ನಮ್ಮ ಬಸವಣ್ಣ ಹೇಳಿದ್ರು ಅಚ್ಚುಕಟ್ಟಾಗಿ, ಅವರು ಬೆಳಿಲಿಲ್ಲ, ಬೆಳೆಸಿದ್ರು. ಖಂಡಿತವಾಗ್ಲೂ ನಾವು ಹೇಳ್ತೀವಿ, ವಿಜಯನಗರ ಜಿಲ್ಲೆ ಒಳಗೆ 6 ತಾಲೂಕು ಅದಾವು. 6 ತಾಲೂಕಿನಾಗ ಎಷ್ಟು ಗ್ರಾಮಗಳದಾವ ಅಂತ ನಿಮ್ಗೆ ಗೊತ್ತದವು, ಎಷ್ಟು ಹೋಬಳಿದಾವ ಅಂತ ಗೊತ್ತದವು. ಅಲ್ಲೆಲ್ಲ ಕಲಾವಿದರದಿ, ಪ್ರತಿಯೊಂದು ಮನೆಗೂ ಕಲಾವಿದರದಿ. ಒಂದಲ್ಲ ಒಂದು ರೀತಿಯ ಕಲಾವಿದರದಿ ನಾವು. ಅಂದರೆ ರಂಗಭೂಮಿ ಅಂತಲ್ಲ, ಜಾನಪದ ಅಂತಲ್ಲ, ಭಜನೆ ಅಂತಲ್ಲ, ಅಲ್ಲಿಗೆ ಅಂತಲ್ಲ, ಪ್ರತಿಯೊಂದು ಕಲಾವಿದರು ಇದೀವಿ ನಾವು. ಅವ್ರನ್ನ ಗುರುತಿಸೋಕ್ಕೆ ಯಾವ ಜಿಲ್ಲಾಧ್ಯಕ್ಷರು ಯಾವ ತಾಲೂಕು ಅಧ್ಯಕ್ಷರು ಮುಂದೆ ಬಂದಿದ್ದಿಲ್ಲ. ಅವ್ರನ್ನ ಯಾರು ಗುರುತಿಸಿಲ್ಲ, ನಾವು ಗುರುತಿಸಿದೀವಿ. ಸುಮಾರು ವಿಜಯನಗರ ಜಿಲ್ಲೆ ಒಳಗೆ 12,000 ಜನ ಕಲಾವಿದರಿದ್ದೀವಿ ನಾವು. ಸರಿಸುಮಾರು ಏನಪ್ಪ ಅಂದ್ರೆ 3,000 ರಿಂದ 4,000 ಅವರಿಗೆ ಗುರುತಿನ ಚೀಟಿಗಳನ್ನ ಕೊಟ್ಟು ನಾವು ಇನ್ನೂ ಕೊಡ್ಬೇಕು. ಅವ್ರು ಬಂದಿಲ್ಲ, ನಾವು ಕೊಟ್ಟಿಲ್ಲ ಅಷ್ಟೇ. ಅವ್ರು ಬರ್ತಾ ಇಲ್ಲ. ನನಗೆ ಡೆಲ್ಲಿಗೆ ಹೋಗ್ಲಿಕ್ಕೆ ಅವಕಾಶ ಕೊಟ್ಟಿದ್ರು. 25 ಮಂದಿ ಕಳ್ಸ್ಬೇಕು ಒಂದ್ಸಲ. ಸರ್ 25 ಮಂದಿ ನಾವು ಡೆಲ್ಲಿಗೆ ಆಯ್ಕೆ ಮಾಡಿ ಕಳಿಸ್ರಿ. ಒಂದು ಸ್ಟೇಜ್ ಕಾರ್ಯಕ್ರಮ ಇಲ್ಲ ರೋಡ್ ಶೋ ಕಾರ್ಯಕ್ರಮಕ್ಕೆ ನಮಗೆ 25 ಮಂದಿ ಕಳಿಸ್ರಿ ಅಂತ ಒಂದು ಆದೇಶ ಇತ್ತು ಕೇಂದ್ರ ಸಮಿತಿಯವರಿಗೆ. ನಾವು ಇದೇ ಕೇಂದ್ರ ಸಮಿತಿಯವರು ಆದೇಶ ಕೊಟ್ಟಿದ್ದಕ್ಕೆ ನಾವು ಅಗ್ರಿ ಆಂಜನೇಯ ದೇವಸ್ಥಾನದಾಗ ಅಗ್ರಿಮಗಳಿಗೆ ಮೀಟಿಂಗ್ ಕರೆದಿವಿ, ಎಲ್ಲ ತಾಲೂಕಿನ ಕರೆದಿವಿ. ಅವರು ಒಂದು ಕಂಡೀಷನ್ ನಮಗೆ ಹಾಕಿದ್ರು,
ಅಲ್ಲಿ